ನನ್ನ ಆತ್ಮೀಯ ಪಾಲಕರೇ, ವಿದ್ಯಾರ್ಥಿನಿಯರೇ, ಇಂದಿನ ವಿಷಯ ತಂದೆ ಒಬ್ಬ ಮಗನನ್ನು ಹೇಗೆ ಪ್ರೀತಿಸುತ್ತಾನೆ. ತಂದೆ ತಮ್ಮ ಮಗನನ್ನು ಹೇಗೆ ಪ್ರೀತಿಸುತ್ತಾನೆ ಎಂಬ ವಿಷಯದ ಕುರಿತು ಮಾತನಾಡುತ್ತೇನೆ. ಅದಕ್ಕಾಗಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡ್ರಿ. ಸಬ್ಸ್ಕ್ರೈಬ್ ಮಾಡಬೇಕು. ಹಿಂದಿನ ಹೊಸ ವಿಡಿಯೋಗಳನ್ನು ಬಿಡುತ್ತೀನಿ ಮತ್ತು ನಮಗೂ ಇಷ್ಟು ಸಬ್ಸ್ಕ್ರೈಬ್ ಬೇಕಾಗಿರ್ತೈತಿ. ಆತ್ಮೀಯ ವಿದ್ಯಾರ್ಥಿನಿ ಪಾಲಕರೇ, ಸಬ್ಸ್ಕ್ರೈಬ್ ಮಾಡಿರಿ. ಅದಕ್ಕೆ ಹಣ, ರೊಕ್ಕ, ರೂಪಾಯಿ ಏನು ಅವಶ್ಯಕ ಏನು ಬೇಕಾಗಿಲ್ಲ. ಬರೀ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅದರದ್ದು ನಾವು ಬಿಟ್ಟಿದ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತಾವೆ. ಒಂದು ಹಳ್ಳಿಯೊಳಗೆ ಅಥವಾ ಒಂದು ಊರಾಗ ಒಬ್ಬ ತಂದೆ ಮಗ ಇರ್ತಾರೆ. ತಂದೆ ಮಗನ ಮೇಲೆ ಅಪಾರ ಪ್ರೀತಿ, ಭಯಂಕರ ಪ್ರೀತಿ ಅಂದ್ರೇನು ಅಂತಂದು ಊರಾಗ ಅವ್ನು ನೋಡಿ ಕಲಿಬೇಕು. ಹಂಗಿದ್ರು ಅಷ್ಟೊಂದು ಪ್ರೀತಿಸ್ತಾವ. ಮತ್ತು ಬಡತನ ಇತ್ತು, ಆದ ಪ್ರೀತಿ ಕಡಿಮೆ ಇರಲಿಲ್ಲ. ಲವ್ ಈಸ್ ಯೂಸ್ಡ್ ಇನ್ ಮೆನಿ ಕೈಂಡ್ಸ್. ಆ ಪ್ರೀತಿ ಅನ್ನೋದು ಅನೇಕ ಪ್ರಕಾರಗಳು ಉಪಯೋಗ ಮಾಡ್ತೇವೆ ನಾವು. ತಂದೆ ತಾಯಿಗಳನ್ನ ಪ್ರೀತಿಸ್ತೀವಿ ಏನು, ಮತ್ತು ಅಕ್ಕ ತಂಗಿನ ಪ್ರೀತಿಸ್ತೀವಿ, ಗೆಳೆಯನ ಪ್ರೀತಿಸ್ತೀವಿ. ಆ ಪ್ರೀತಿ ಅನ್ನೋದು ಭಯಂಕರ ವ್ಯಾಲ್ಯೂಸ್. ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತೀವಲ್ಲ ಅವರು ನಮಗೆ ಆತ್ಮೀಯರಾಗ್ತಾರೆ. ಹಂಗೆ ತಂದೆ ಮಗನನ್ನು ಭಯಂಕರ ಪ್ರೀತಿಸ್ತಿದ್ದ. ಮತ್ತು ಪ್ರೀತಿ ಇತ್ತು, ಆದರೆ ಬಡತನ ಭಾಳ ಇತ್ತು. ಮಗನಿಗೆ ಭಯಂಕರ ಸಾಲಿ ಕಲಿಸ್ಬೇಕು ಮಾಡಿದ್ದ. ಭಯಂಕರ ಸಾಲಿ ಕಲಿಸಿ ಅವನು ದೊಡ್ಡ ವ್ಯಕ್ತಿ ಮಾಡಬೇಕು ಅಂತ ಅವನು ಕನಸಿತ್ತು. ಸಾಕಷ್ಟು ಕೇಳಿರ್ತೀನಿ. ಭಯಂಕರ ದುಡ್ದ ಎಲ್ಲೆಲ್ಲಿ ದುಡ್ಲಕ್ಕೆ ಹೋಗವ, ಮಾಡ್ಲಿಕ್ಕೆ ಹೋಗವ, ಬಂದು ರೊಕ್ಕ ಮಗನಿಗೆ ಖರ್ಚು ಮಾಡವ. ಆ ಹಳ್ಳಿ ಒಳಗೆ 7ನೇ ತನ ಸಾಲಿ ಇತ್ತು. 7ನೇ ಸಾಲಿ ಮುಗಿದ್ಬಿಡ್ತು. ಅಲ್ಲಿ ಸರ್ ಕಳಿಸಿದ್ರು, ನಿಮ್ಮ ಮಗ ಭಯಂಕರ ರ್ಯಾಂಕ್ ಅದಾನ, ಫಸ್ಟ್ ರ್ಯಾಂಕ್ ಅದಾನ, ಮುಂದೆ ಕಲಿಸು, ಚಲೋ ಆಗ್ತದ ಅವನಿಗೆಲ್ಲ. ಮತ್ತು ಇಲ್ಲಿ ಸಾಲಿ ಇಲ್ಲಲ್ರಿ, ಹ್ಯಾಂಗೆ ಮಾಡಬೇಕು, ಮುಂದೆ ಇಲ್ಲಿ ಸಮೀಪ ಬೆಂಗ್ಳೂರಿಗೆ ಹೋಗ್ಬೇಕು ಅಂತಂದು ಅಪ್ಪ ಏನು ಮಾಡೋದು, ಮಗನ ಕರ್ಕೊಂಡು ನಡಿಯಪ್ಪ ಬೆಂಗ್ಳೂರಿಗೆ ಹೋಗೋನು, ಅಲ್ಲೇ ಎಲ್ಲಿ ದುಡಿತೀನಿ ಅಂತಂದು ಕರ್ಕೊಂಡು ಹೋಗಿ ಒಂದು ಹೈಸ್ಕೂಲ್ಗೆ ಹಚ್ಚಿದ್ರು. ಅಲ್ಲೇನು ಭಯಂಕರ ಶಾಣೆ, ಫಸ್ಟ್ ರ್ಯಾಂಕ್ ಬರವ. ಇವ ಒಂದು ಹೋಟೆಲ್ದಾಗ ಏನೋ ಮಾಡಿ ಕೈಯ ಕಾಲು ಹಿಡಿದು ಹೋಟೆಲ್ದಾಗ ದುಡಿತಿದ್ದ. ಅಲ್ಲೇ ಊಟ ಸಿಗ್ತಿತ್ತು, ಮಗನಿಗೆ ತರ್ತಿದ್ದ. ಹಿಂಗೆ ಮಾಡಿ ಮಗನ SLC ಪಾಸ್ ಅದ, ಅದನ್ನು ಫಸ್ಟ್ ರ್ಯಾಂಕೆ ಬಂದ. PUC ಹಚ್ಚ, ಅದನ್ನು ಫಸ್ಟ್ ರ್ಯಾಂಕೆ ಬಂದ. ಮುಂದೆ BA ಒಳಗೆ ಫಸ್ಟ್ ರ್ಯಾಂಕ್ ಬಂದು ಅಪ್ಪನ ಕಡೆ ಫಸ್ಟ್ ರ್ಯಾಂಕ್ ಬಂದಪ್ಪ ಅಂತ ಎಲ್ಲರೂ ಸ್ವಲ್ಪ ಓಣೆ ಪೇಡೆಗೆ ಹಂಚಿದ್ರು, ಎಲ್ಲ ಮಾಡಿದರು. ಆಮೇಲೆ ನಾವು ಮುಂದೆ MA ಮಾಡ್ತೀನಪ್ಪ, ಮುಂದೆ ಎಮ್ ಎ ಬೇಕಾಗ್ತದೆ. ಅಪ್ಪ ಅಂದ, ಈಗ ವಯಸ್ಸಾಯ್ತಪ್ಪ, ನನಗೆ ದುಡಿದಾಗೋದಿಲ್ಲ, ಏನು ಮಾಡ್ತೀವಿ ಮುಂದೆ ಇದ್ರ ಮೇಲೆ ಏನು ನೌಕರಿ ಮಾಡಿ ಪ್ರಯತ್ನ ಮಾಡು ಅಂತ ಹೇಳ್ದ. ಇಲ್ಲಪ್ಪ, ಅದು ಮಾಡಿದರೆ ಕರೆಕ್ಟ್ ಆಗ್ತದೆ ಅಂತಂದು. ಮತ್ತು ಇವರು ಕೆಲಸಕ್ಕೆ ವಯಸ್ಸಾಗಪ್ಪ ತೊಗೊಳಲಾಗಿದೆ ಕೆಲಸಕ್ಕೆ. ಮತ್ತು ಏನೋ ರಿಕ್ವೆಸ್ಟ್ ಮಾಡಿ ಮಾಡ್ಕೋತ ಮತ್ತು ಕೆಲಸಕ್ಕೆ ಸೇರ್ದ. ಒಯ್ದು ರೊಕ್ಕ ಕೊಡ್ಲಕತ್ತ. ಒಂದಿನ ಹೋದಾಗ ಕಾಲೇಜಿಗೆ ಬರಬೇಡಪ್ಪ, ಇಲ್ಲಿ ನೀನು ಹರಕ್ಕೆ ಬಟ್ಟೆ ಗಿಟ್ಟೆ ತೆಲಿಗೋ ಇದಿಲ್ಲ, ನಮ್ಮ ಗೆಳತಿಯರು ಅಸಹ್ಯ ಮಾಡ್ಕೋತಾರೆ, ನೀನು ರೊಕ್ಕ ತೊಗೊಂಡು ಬರಬೇಡ, ಫೋನ್ಪೇ ಮಾಡಿಬಿಡು. ನನಗೆಲ್ಲಿ ಬರ್ತು ಫೋನ್ಪೇ, ನನಗೇನು ಗೊತ್ತದ ಫೋನ್ಪೇ ಅಂತ. ಇಲ್ಲ, ಯಾರಿಗಿರ ಅಲ್ಲಿ ಹೇಳಿಸಿ, ಓಣ್ಯಾಗ ಹೇಳಿಸಿ ಫೋನ್ಪೇ ಮಾಡು, ಇನ್ನು ನೀ ಬರ್ಲಾಕೆ ಹೋಗಬೇಡ ಅಂತ ಹೇಳ್ದ. ಮತ್ತು ಮಗನ ಮೇಲೆ ಅಪಾರ ಪ್ರೀತಿ ಇತ್ತು. ಏನು ಮಾಡೋದು ಅಂತಂದು, ಆಯ್ತಪ್ಪ, ನಾ ಇನ್ನು ಬರೋದಿಲ್ಲ, ಇನ್ನು ಮಾಡೋದಿಲ್ಲ, ನಾ ಫೋನ್ಪೇ ಮಾಡ್ತೀನಿ ಅಂತಂದು ಮತ್ತು ದುಡ್ದ ಹಗ್ರಿಗೆ ಬಟ್ಟೆ ಹಾಕ್ಕೊಂಡು ಕೆಮ್ಕೋತ ಗುರ್ಕೋತ ಆರಾಮ್ ತಪ್ತಿತ್ತು. ಒಟ್ಟು ಮಗ ಏನು ಆಗಲಿ ಅಂತಂದು ಮಗ MA ಗೋಲ್ಡ್ ಮೆಡಲ್ ಪಡ್ದ. ಮುಂದೆ ದೊಡ್ಡ ಸಾಹೇಬದ, IAS ಆಫೀಸರ್ ಟೈಪ್ ದೊಡ್ಡ ಸಾಹೇಬದ, ಯಾವುದೊಂದು ದೊಡ್ಡ ಸಾಹೇಬದ. ಲಗ್ನ ಮಾಡಿದರು. ಮಗ ಅಪ್ಪಗೆ ಸಲ ಆರಾಮ್ ತಪ್ಪಿತು. ಅಪ್ಪಗೆ ಸರಿಯಾಗಿ ನೋಡ್ಕೊಳ್ಳಲ್ಲ ಅದ ಅಟ್ಟ. ಯಾಕಡೆ ಬೈದು ಮಾಡೋದು, ನಡೆ ಕಡೆ ಕೆಮ್ಕೋತ ಕೂತಿ ಅನ್ನೋದು, ಸಸಿನೂ ಹಾಗೆ ಕಾಳಜಿ ಮಾಡೋದು. ಮುಂದೆ ಮೊಮ್ಮಗ ಹುಡ್ದ. ಆದ್ರೆ ಮೊಮ್ಮಗ ಭಯಂಕರ ಮ್ಯಾಗ ಕಾಳಜಿ. ತಾತ ಮ್ಯಾಗ, ಮುತ್ತನ ಮ್ಯಾಗ, ಅಜ್ಜನವ, ಅವನ ಮ್ಯಾಗ ಆಡವ ಮಾಡವ, ಭಯಂಕರ ಕಾಳಜಿ ಇತ್ತು. ಒಂದಿನ ಹಿಂಗೆ ಮಗನ ನೆನೆಸ್ಕೋತ ಒಂದಿನ ಯಲೋಕ ಯಾತ್ರೆ ತೀರ್ಕೊಂಡು ಎಲ್ಲ ಅಂತ್ಯ ವಿಧಾನ ಪ್ರಕಾರ ಅವನಿಗೆಲ್ಲ ಇದು ಮಾಡಿಬಿಟ್ರು, ಅಂತ್ಯ ಸಂಸ್ಕಾರ ಮಾಡಿದರು. ಮುಂದೆ ಅಪ್ಪ ಮನೆಗೆ ಬಂದ ಮಗ, ತನ್ನ ಮಗ ಇದ್ದನಲ್ಲ ಆ ಮುತ್ತನ ಮೊಮ್ಮಗ ಅಂದ್ರೆ ಇವನ ಮಗ ಏನು ಮಾಡತ್ತಿದ್ದ, ಮಗನೇ ಅದು ಒಯ್ದೆಲ್ಲ ಅಜ್ಜನ ಚಾಪಿ ಗೀಪಿ ಹರ್ಕ ರಗಾಟಿ ಕೌದಿ ಗಿವ್ದೆಲ್ಲ ಮಡಿಸಿ ಹೊರಗೋಗಿ ಅಂತಂದ. ಅಷ್ಟರ ಮಗ ಏನು ಮಾಡ್ತಿದ್ದ, ಎಲ್ಲ ಚಂದ ಮಡಿಚಿಡ್ಲಾಗ್ತಿದ್ದ. ಮಡಿಚಿಟ್ಟು ಡಾಂಬರ್ ಗುಳಿಗೆ ಸಿಗ್ತಾ ಬಿಳಿಯು, ಆ ಗುಳಿಗೆ ಹಾಕಿ ಮಡಿಚಿಡ್ಲಾಗ್ತಿ ತೆಗೆದು. ಮಗನ ಹೊಲಸದವ, ಒಯ್ದೋಗಿ ಅವ್ಯಾಕೆ ಮಡಿಚಿಡ್ಲಾಗ್ತಿ. ಇಲ್ಲಪ್ಪ, ನನಗೆ ಗೊತ್ತಾಗೋದಿಲ್ಲ, ಮಡಿಚಿಡಬೇಕಾಗ್ತತಿ ಅಂತಂದ. ಯಾಕೆ ಮಡಿಚಿಡ್ಲಾಗ್ತಿ, ಅವು ಹೇಳು ಪ್ರಶ್ನೆ, ಎದಕ್ಕೆ ಮಡಿಚಿಡ್ಲಾಗ್ತಿ, ಎಲ್ಲ ಹೊಲಸವು ಒಯ್ದು ಅಂತಂದ. ಇಲ್ಲಪ್ಪ, ನಿನಗೆ ಗೊತ್ತಾಗೋದಿಲ್ಲ, ಮಡಿಚಿಡಬೇಕಾಗ್ತದ ಅಂದ. ಮತ್ತು ಅದಕ್ಕೆ ಮಡಿಚಿಡ್ಲಾಗತ್ತಿ ನನಗೆ ಹೇಳು ಅಂತಂದ. ಅಪ್ಪ, ಮುಂದೆ ನೀ ವಯಸ್ಸಾತಲ್ಲ, ನೀ ಹ್ಯಾಂಗೆ ನಿಮ್ಮ ಅಪ್ಪ ನೋಡ್ಕೊಂಡು ನನಗೆ ಗೊತ್ತದ,
ನಾನು ನಿನಗೆ ಹಾಗೆ ನೋಡ್ಕೋಬೇಕಲ್ಲ. ಮತ್ತು ಮುಂದೆ ನಾ ದೊಡ್ಡವಾಗೋಣ ಮತ್ತೆ ಎಲ್ಲಿನೂ ಕೊಂಡು ತರಬೇಕು ಅವೆಲ್ಲ. ಇವೇ ಅಜ್ಜಾನ್ ಇರ್ತಾವೆ, ಅಜ್ಜ ಅಂದರೆ ನಿನಗೆ ಹಾಸ್ಕೊಳ್ ಕೊಡ್ತೀನಿ, ಇದು ಮಾಡಕ್ಕೆ ನೀನು ಆರಾಮಿರಾಗತ್ತಿ. ನನಗೆ ಗೊತ್ತಲ್ಲ ನೀ ಹ್ಯಾಂಗೆ ನೋಡ್ಕೊಂಡು, ನಾನು ನಿನಗೆ ಹಾಗೆ ನೋಡ್ಕೋತೀನಿ ಅಂದ್ಬಿಟ್ಟ. ಅದಕ್ಕೆ ಪಾಲಕರು ವಿದ್ಯಾರ್ಥಿನಿ ಇದರಿಂದ ಏನು ತಿಳ್ಕೊಬೇಕು, ನಾವು ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಂಡ್ರೆ ನಮ್ಮ ಮಕ್ಕಳು ನಮ್ಮ ಸರಿಯಾಗಿ ನೋಡ್ಕೋತಾರೆ. ನಾವು ತಂದೆ ತಾಯಿ ನೋಡ್ಕೊಳ್ಲಿಕ್ಕಂದು ನಮ್ಮ ಮಕ್ಳು ಇರ್ತಾರೆ, ನೋಡಿರ್ತಾರೆ ಇವು ಹ್ಯಾಂಗೆ ನೋಡ್ಕೊಳ ಒಂದು ತಂದೆ ತಾಯಿ ಹ್ಯಾಂಗೆ ನೋಡ್ಕೊಂಡು ನೋಡಿರ್ತಾರೆ, ನೋಡಿ ಅದೇ ಟೈಪು ಮಾಡ್ತಾರೆ. ನೋಡಿ ಆ ಮೊಮ್ಮಗ ನೋಡ್ಕೊಂಡಿದ್ದ ಅವನ ತಂದೆಗೆ ಅವೇ ಹಾಸಿ ಗೀಸಿ ಇಡ್ಲಾಕತ್ತಾನ. ಇದನ್ನ ಕತೆ ಏನದ ಅಂದ್ರೆ ಒಟ್ಟು ತಂದೆ ತಾಯಿಗಳು ಭಾಳ ನಿಮ್ಮ ಮ್ಯಾಲ ಪ್ರೀತಿ ಇರ್ತಾರೆ, ಕಾಳಜಿ ಇರ್ತಾರೆ, ಅಂತಃಕರಣ ನೀವೇನು ಉನ್ನತ ಸಾಧನೆ ಮಾಡಿದ ಆನಂದ ಪಡ್ತಾರೆ ಹೆಚ್ಚಿಗೆ. ಅದಕ್ಕೆ ಅವರು ಕಾಳಜಿ ಮಾಡಿರಿ, ನಿಮ್ಮ ಮಕ್ಕಳು ಕಾಳಜಿ ಮಾಡ್ತಾರೆ ಅಂತ ಇದು ಕಥೆಯ ನೀತಿ ಕಥೆ ಆಗಿದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲು ಮರೆಯಿರಿ. ತಂದೆ ತಾಯಿಗಳನ್ನು ಪ್ರೀತಿಸು ಕಲೀರಿ. ತಂದೆ ತಾಯಿಗಳನ್ನ ಪ್ರೀತಿ ಕಲಿತ್ರೆ ನಿಮ್ಮ ಮಕ್ಕಳು ನಿಮಗೆ ಪ್ರೀತಿಯನ್ನು ಕಾಣ್ತಾರೆ ಅಂದರೆ ಕಥೆಯೇ ತಿರುಳಾಗಿದೆ. ಧನ್ಯವಾದಗಳು.